ಕೆಐಎಡಿಬಿ ಕಚೇರಿಗೆ ಮುತ್ತಿಗೆ ಹಾಕೋದಿಕ್ಕೆ ಆನೇಕಲ್ನ ರೈತರು ಪ್ರಯತ್ನವನ್ನ ಮಾಡಿದ್ದಾರೆ. ಬಸ್ಗಳಲ್ಲಿ ಹೊರಟಿದ್ದಂತಹ ರೈತರಿಗೆ ಮಾರ್ಗ ಮಧ್ಯದಲ್ಲೇ ಪೊಲೀಸರು ತಡೆಯೊಡ್ಡಿದ್ದಾರೆ. ಹೊಸೂರು ರಸ್ತೆ ಬೊಮ್ಮಸಂದ್ರ ಬಳಿ ರೈತರ ಬಸ್ ಅನ್ನ ಪೊಲೀಸರು ತಡೆದಿದ್ರು. ರೈತರ ಜೊತೆಗೆ ವಾಗ್ವಾದದ ನಂತರ ಅಲ್ಲಿಂದ ಪೊಲೀಸರು ಬಸ್ಗಳನ್ನ ಬಿಟ್ಟಿದ್ರು. ಕೆಐಎಡಿಬಿ ಕಚೇರಿ ಮುತ್ತಿಗೆಗೆ ಹೊರಟ ರೈತರಿಗೆ ಮಡಿವಾಳದಲ್ಲಿ ಮತ್ತೆ ತಡೆಯೊಡ್ಡಲಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾ ನಿರತ ರೈತರ ಮಧ್ಯೆ ವಾಗ್ವಾದ ಆಗಿದೆ. ರೈತರನ್ನ ವಶಕ್ಕೆ ಪಡೆದು ಬೇರೆಡೆಗೆ ಮಡಿವಾಳ ಪೊಲೀಸರು ಸ್ಥಳಾಂತರಿಸಿದ್ದಾರೆ. ಸರ್ಜಾಪುರ ಸ್ವಿಫ್ಟ್ ಸಿಟಿ ಹೆಸರಲ್ಲಿ 2450 ಎಕರೆ ಸ್ವಾಧೀನಕ್ಕೆ ನೋಟಿಸ್ ಕೊಡಲಾಗಿತ್ತು. ಈ ನೋಟಿಸ್ ಅನ್ನು ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ನಿರಂತರವಾಗಿ ಸುಮಾರು ವರ್ಷದಿಂದ ಪ್ರತಿಭಟನೆಗಳು ನಡೀತಾ ಇದೆ. ಈಗ ಕೆಐಎಡಿಬಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನ ಮಾಡಿದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಆನೇಕಲ್ನಲ್ಲಿ ಪ್ರತಿಭಟನೆಗೆ ಬಂದಿದ್ದಂತಹ ರೈತರನ್ನ ತಡೆದು ಅವರನ್ನು ವಶಕ್ಕೆ ಪಡ್ಕೊಂಡು ಬೇರೆಡೆಗೆ ಸ್ಥಳಾಂತರಿಸಿದ್ದಾರೆ. ಎಷ್ಟೋ ಅಮಾಯಕ ಜನ ಇರ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ಯಾರು ರೋಡೆ ನಮ್ಮ ಪಕ್ಕದಲ್ಲಿ ಎಷ್ಟೋ ಎಲ್ಲಿದ್ದಾರೆ ಅವರು ಅಮಾಯಕರಿದ್ದಾರೆ. ಅವರು ಅಮಾಯಕ ಜನರನ್ನ ಕರ್ಕೊಂಡೋಗಿ ನೀವು ಏನ್ ಬೆದರಿಕೆ ಮಾಡ್ತಾ ಇದ್ದೀರಾ? ಇಷ್ಟೋ ಜನ ಪೊಲೀಸರು ಇರೋ ಬರೋ ರೈತರ ಅಮಾಯಕ ರೈತನ ಅಲ್ಲೆಲ್ಲ ಕೊಡ್ಸಿ ಅಲ್ಲಿರೋ ರೈತನ ಒಕ್ಕಲೆ ಬಿಸಿ ಅಲ್ಲಿ ಎಷ್ಟೋ ವಯಸ್ಸಾದವ್ರು ಇದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತಾನೆ ಹೇಳ್ತಾ ಇಲ್ಲ. ನಾವು ಕೇಳ್ತಾ ಇದ್ರೆ ಅವ್ರು ಏನಾಗಿದ್ದಾರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಅಂತಾನೆ ಇವ್ರು ಯಾವುದೇ ಒಂದು ಬಾಯಿ ಬಿಚ್ತಾ ಇಲ್ಲ. ಅಲ್ಲಿ ಪಾಪ ಅಳ್ತಾ ಇದ್ದಾರೆ, ರೈತರು ಫೋನ್ ಮಾಡಿ ಅಳ್ತಾ ಇದ್ದಾರೆ. ಅಲ್ಲಿ ಯಾರು ಜವಾಬ್ದಾರಿ ಅವರು ಇಲ್ಲ. ಎಲ್ಲ ರೈತರು ಇರೋದು, ಜವಾಬ್ದಾರಿ ತಗೊಂಡಿರೋರು ಯಾರು ಇಲ್ಲ. ಈ ದಲ್ಲಾಳಿ ಪೊಲೀಸ್ ಅವರು ಎಲ್ಲ ಇಲ್ಲೇ ಸೇರ್ಕೊಂಡಿದ್ದಾರೆ. ದಲ್ಲಾಳಿ ಪೊಲೀಸ್ ಅವರು ಎಲ್ಲ ಇಲ್ಲೇ ಸೇರ್ಕೊಂಡಿದ್ದಾರೆ. ಆಂಬ್ಯುಲೆನ್ಸ್ ಬರೋದಕ್ಕೆ 1 ಅವರ್ ಆಗಿದೆ. ಹಾರ್ಟ್ ಪೇಷಂಟ್ ನ ಪ್ರೈವೇಟ್ ಕಾರಲ್ಲಿ ಕಳಿಸಿದೀವಿ. ಕೆಐಎಡಿಬಿ ಮುತ್ತಿಗೆ ಹಾಕೋದಿಕ್ಕೆ ಹೋದಂತ ರೈತರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಪೊಲೀಸರು ಅಂತ ಹೇಳಿ ಆರೋಪಿಸ್ತಾ ಇದ್ದಾರೆ ರೈತರು. ನಮ್ಮ ಮೇಲೆ ಪೊಲೀಸರು ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಮಹಿಳೆಯರು ಆರೋಪಿಸಿದ್ದಾರೆ. ರೈತರನ್ನ ವಶಕ್ಕೆ ಪಡೆಯುವಾಗ ವಿರೋಧಿಸಿದ್ದಕ್ಕೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ರೈತರು ಮಾಡ್ತಾ ಇದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಹಲ್ಲೆಯನ್ನ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ರೈತ ಮಹಿಳೆಯರು ಮಾಡ್ತಾ ಇದ್ದಾರೆ. ದೌರ್ಜನ್ಯವಾಗಿ ಕರ್ಕೊಂಡ್ಬಂದಿಸೋರೆಲ್ಲ ಹೊಡೆದು ಹೆಂಗಸನ್ನೆಲ್ಲ ಹೊಡೆದಿದ್ದಾರೆ. ಪೊಲೀಸ್ ಪರ್ಸನಲ್ ಕೆಲಸ ಮಾಡಕ್ ಗೌರ್ಮೆಂಟ್ ಇರೋದು. ನಮ್ ರೈತರ ಸಮಸ್ಯೆ ಆಚೆ ಆಗ್ಬೇಕಂದ್ರೆ ಮೀಡಿಯಾದವ್ರು ಆಚೆ ಬೇಕಂತೆ. ಮೀಡಿಯಾದವ್ರನ್ನ ಈ ಪೊಲೀಸ್ ಗ್ರೌಂಡ್ ಇಂದ ಆಚೆ ಕಳಿಸ್ತಾ ಇದಾರೆ. ಅಲ್ಲ ಏನಂತ ಕೆಲಸ ಏನಿದೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ರೈತರಿಗೆ ಕಷ್ಟ ಇರೋರ್ಗು ಸರ್ಕಾರ ಕಮ್ಯುನಿಕೇಶನ್ ಮಾಡಕ್ಕೆ. ಇಲ್ಲಿ ಬಂದವ್ರು ಎದ್ದು ಮೀಡಿಯಾದವ್ರ ಕೆಲಸ ಮುಂದುವರೆದಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಪರ್ಸನಲ್ ಕೆಲಸ ಪೊಲೀಸ್ ಪರ್ಸನಲ್ ಕೆಲಸ ಮಾಡಕ್ ಗೌರ್ಮೆಂಟ್ ಇರೋದು. ನಮ್ ರೈತರ ಸಮಸ್ಯೆ ಆಚೆ ಆಗ್ಬೇಕಂದ್ರೆ ಮೀಡಿಯಾದವ್ರು ಆಚೆ ಬೇಕಂತೆ. ಮೀಡಿಯಾದವ್ರನ್ನ ಈ ಪೊಲೀಸ್ ಗ್ರೌಂಡ್ ಇಂದ ಆಚೆ ಕಳಿಸ್ತಾ ಇದಾರೆ.
ಅಲ್ಲ ಏನಂತ ಕೆಲಸ ಏನಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ರೈತರಿಗೆ ಕಷ್ಟ ಆಗಿರೋರ್ಗು ಸರ್ಕಾರ ಕಮ್ಯುನಿಕೇಶನ್ ಮಾಡಕ್ಕೆ ಇಲ್ಲಿ ಬಂದವ್ರು ಎದ್ದು ಮೀಡಿಯಾದವ್ರು ಕಳ್ಸೋ ಮುಂದುವರೆದಿದ್ದಾರೆ ಏನಿದು ದಾರುಣ ನೋಡ್ರಿ, ಏನಿದು ಪ್ರಾಣ ತೆಗೆದುಕೊಳ್ಳೋದು ಪ್ರಾಣ ಹೋದ್ರೆ ಇಲ್ಲ ಹೋಗ್ಲಿ, ಪ್ರಾಣ ಹೋದ್ರೆ ಇಲ್ಲ ಹೋಗ್ಲಿ, ಹೋಗ್ಲಿ ಪ್ರಾಣ ಇಲ್ಲ ಹೋಗ್ಲಿ, ನಾವು ಬರಲ್ಲ ಬರಲ್ಲ ಬರಲ್ಲ. ಇದೀಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ರೈತ ಹೋರಾಟಗಾರ್ತಿ ಉಮಾನವರು ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಇವತ್ತು ಹೋರಾಟವನ್ನ ನಡೆಸ್ತಾ ಇದ್ರು, ಈ ಸಂದರ್ಭದಲ್ಲಿ ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ. ರೈತರು ಪ್ರತಿಭಟನೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರೋದು. ಏನಾಯ್ತು ಆ ಸಂದರ್ಭದಲ್ಲಿ, ಏನಾಗ್ತಿದೆ? ಪೊಲೀಸರು ಈ ಪ್ರಮಾಣದಲ್ಲಿ ಪೊಲೀಸರು ಅಲ್ಲಿ ರೈತರನ್ನ ಹಲ್ಲೆ ಮಾಡೋದು ಏನ್ ನಡೀತಾ ಇದೆ ಅಲ್ಲಿ? ಸರ್, ನಾವು ಮನವಿ ಪತ್ರ ಕೊಡ್ತೀವಿ ಅಂತ ನಾವು ಪೊಲೀಸವ್ರಿಗೂ ಫಸ್ಟ್ ತಿಳಿಸಿದ್ವಿ. ಅವ್ರು ಹೇಳಿದ್ರು ನಿಮ್ಮನ್ನ ಅರವಿಂದ್ ಭವನ್ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಇವರೇ ಹೇಳಿದ್ದು. ನಾವು ಸರಿ ಅಂತ ನಮ್ಮ ಬಸ್ಗಳಲ್ಲಿ ನಾವು ಅವ್ರು ಹೆಂಗ್ ಹೇಳ್ತಾರೋ ಅದೇ ರೀತಿ ಬಂದ್ವಿ. ನಾವು ಇಲ್ಲಿ ಆಡ್ಗೋಡಿ ಹತ್ರ ಬಂದಿದ ತಕ್ಷಣ ನಮ್ಮನ್ನೆಲ್ಲಾರು ತಡೆದ್ರು. ಮತ್ತೆ ನಾವು ಬಸ್ಗಳಿಂದ ಹೇಳಿದ್ವಿ, ಆಯ್ತು ನಾವು ನಡ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳಿದಾಗ ನಮ್ಮನ್ನ ತಡೆದ್ರು ಸರ್. ನಮ್ಮ ಹೆಣ್ಮಕ್ಳು ನಾವೆಲ್ಲ ನಮ್ಮ ಎಲ್ಲಾ ರೈತರು ದಾರಿಯಲ್ಲೇ ಕುತ್ಕೊಂಡ್ವಿ. ನಾವು ಆಯ್ತು ನಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾವ್ ಇಲ್ಲೇ ಕೂರ್ತೀವಿ ಅಂತ ಹೇಳಿನೇ ನಾವು ಕುತ್ಕೊಂಡ್ವಿ. ಅದ್ರಲ್ಲಿ ನಮ್ಮ ರೈತರ ಮೇಲೆ ಇವರು ಎಳ್ದಾಡ್ತಾ ಇದ್ರು. ಮತ್ತೆ ನಮ್ಮ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಎಳ್ದಾಡ್ತಿದೆ ಅಂತ ನೀವು ನೋಡ್ಬೋದು, ವಿಜುವಲ್ಸ್ ಎಲ್ಲ ಇದೆ, ನಾವು ಬೇಕಾದ್ರೆ ಅದನ್ನ ಕಳಿಸ್ತೀವಿ. ಅದನ್ನ ನಾನು ಕೇಳ್ಲಿಕ್ಕೆ ಹೋಗಿದ್ದಕ್ಕೆ ನನ್ನನ್ನ ಹೇಳ್ಕೊಂಡು ಹೋದ್ರು. ಒಂದು ಲೇಡಿ ಕಾನ್ಸ್ಟೇಬಲ್ ಬಂದು ಅಲ್ಲಿಂದ ನಮ್ಮನ್ನ ಯಾವ ರೀತಿ ಅಂದ್ರೆ ದನಗಳನ್ನ ಎಳ್ಕೊಂಡು ಹೋದಂಗೆ ಎಳ್ಕೊಂಡು ಹೋದ್ರು. ಮತ್ತೆ ನಾನು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರು ಎಳ್ಕೊಂಡು ಹೋದಾಗ ನಾವು ಕೇಳಿದ್ವಿ. ಬಸ್ಸಲ್ಲಿ ನನ್ನ ಒಬ್ಬಳನ್ನ ಹತ್ತಿಸಿದ್ರು ಸರ್. ಒಂದೇ ಒಂದು ಲೇಡಿ ಕಾನ್ಸ್ಟೇಬಲ್ ಇರ್ಲಿಲ್ಲ, ಇದ್ದಿದ್ದು ಎಲ್ಲಾರು ಗಂಡ್ ಮಕ್ಳೆ. ಎಲ್ಲಿ ಸರ್ ನ್ಯಾಯ? ನಮ್ಗೆ ನ್ಯಾಯ ಇಲ್ವಾ? ನಾವು ನ್ಯಾಯ ಯಾಕೆ ನಮ್ಮ ಹೆಣ್ಮಕ್ಳು ಎಳ್ದಾಡ್ತಾ ಇದೀರ ಅಂತ ಕೇಳಿದಕ್ಕೆ ನನ್ನ ಎಳ್ಕೊಂಡ್ಬಂದು ಬಸ್ಸಲ್ಲಿ ಹಾಕಿದ್ರು ಸರ್. ಮತ್ತೆ ಇಲ್ಲಿ ನಮ್ಮ ರೈತರಿಗೆ ಸ್ವಲ್ಪ ಹೃದಯಾಘಾತ ತರ ಆಗಿತ್ತು. ಮತ್ತೆ ಒಂದು ರೈತನಿಗೆ ಕಾಲ್ ಮುರ್ಕೊಂಡಿದೆ. ನೀರು ಕೇಳಿದ್ರೆ ಅಂಗರಾತ್ರಿ ನೀರು ಕೇಳ್ತಾ ಇದ್ರೆ ಇವರು ನಮ್ಮನ್ನ ನೋಡಿ ನಗಿತಿದ್ದಾರೆ ಸರ್. ನಮ್ಗೆ ನೀರು ಸಹ ಕೊಡ್ಲಿಲ್ಲ. ಮತ್ತೆ ನಾವು ಆಂಬುಲೆನ್ಸ್ ಅಂತ ಅರೇಂಜ್ ಮಾಡಿ ಅಂತ ಇವ್ರಿಗೆ ಅಂಗನಾಚಿ ಬೇಳ್ಕೊಂಡ್ರೆ ನಮ್ಗೆ ನಾವು ಅರ್ಧ ಬಾರಿಂದ ನಾವು ಕೇಳಿದ್ರೆ ನಮ್ಗೆ ಕೊಡ್ಲಿಲ್ಲ. ಮತ್ತೆ ನಾವು ದಾರಿಯಲ್ಲಿ ಹೋಗ್ತಿದ್ರು, ಯಾವ್ದೋ ಒಂದು ಗಾಡಿನ ಅಡ್ಡ ಹಾಕಿ ನಮ್ಮ ರೈತರನ್ನು ನಾವು ಹಾಸ್ಪಿಟ್ಲಿಗೆ ಸೇರಿಸ್ತಿದ್ವಿ. ಈಗ ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂತ ಸಹ ನಮ್ನ ಕೊಡ್ತಿಲ್ಲ. ನಮ್ಮನ್ನ ಇಲ್ಲಿ ಬಂದೊಂದು ಗ್ರೌಂಡ್ ಅಲ್ಲಿ ಹಾಕಿ ಕೂಡ ಹಾಕಿದ್ದಾರೆ. ನಮ್ಮನ್ನ ಹೊರಗಡೆ ಮಾಡ್ಲಿಕ್ಕೂ ಬಿಡ್ತಾ ಇಲ್ಲ. ಮತ್ತೆ ಒಂದಷ್ಟು ವಯಸ್ಸಾದವ್ರನ್ನ ಎಲ್ಲೋ ಪರಸ್ಪರ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಮಡಿವಾಳ ಗ್ರೌಂಡ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಆ ರೈತರು ಎಲ್ಲಿದ್ದಾರೆ ಅಂತ ಇವ್ರು ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ಅಲ್ಲಿಂದ ರೈತರು ಪಾಪ ಅಳಿಸಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತಾರೆ ಸರ್. ರೈತರನ್ನ ಬೆದರಿಕೆ ಮಾಡ್ತಾ ಇದಾರೆ ಸರ್ ಇಲ್ಲಿ. ಅಂದ್ರೆ ಉಮಾ ಅವ್ರೀಗ ಎಷ್ಟು ಮಂದಿ ರೈತರು ನೀವು ಅಲ್ಲಿಂದ ಹೋರಾಟಕ್ಕೆ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟಿದ್ರೆ, ಜೊತೆಗೆ ಇಲ್ಲಿ ಅಂದ್ರೆ ನಿಮ್ಮನ್ನ ಸಪರೇಟ್ ಮಾಡುವಂತ ಪ್ರಯತ್ನಗಳಾಯ್ತಾ? ಏನಾಯ್ತು ಅಲ್ಲಿ? ನಾವು ಟೋಟಲ್ 600 ಜನ ಬಂದಿದ್ವಿ ಸರ್. ನಮ್ಮನ್ನ ಅಂದ್ರೆ ಫಸ್ಟ್ ಅಲ್ಲಿ ಯಾರು ಸ್ವಲ್ಪ ಜೋರಾಗಿ ನಾವು ಯಾಕೆ ನೀವು ನಮ್ಗೆ ಈ ತರ ಮಾಡ್ತಾ ಇದೀರಾ ಅಂತ ಕೇಳಿದವ್ರೆಲ್ಲ ಫಸ್ಟ್ ಅಲ್ಲಿ ಒಂದಷ್ಟು ಜನನ ಬಸ್ಸಿಗೆ ಹತ್ಕೊಂಡ್ ಬಂದ್ಬಿಟ್ರು. ಮುಂದೆ ಯಾರಿದಾರೋ ಅವ್ರನ್ನ ಮತ್ತೆ ವಯಸ್ಸಾದವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನಾಗ್ತಿದೆ ಅಂತ ಅವರು ಯಾವುದೇ ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ಮತ್ತೆ ಒಂದಷ್ಟು ಮಹಿಳೆಯರನ್ನ ಮಾತ್ರ ಬೇರೆ ಕಡೆ ಕರ್ಕೊಂಡೋಗಿ ಅಲ್ಲಿ ಏನಾಗ್ತಿದೆ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಹೋಗ್ತೀವಿ, ನಿಮ್ಮವ್ರ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲಲ್ಲಿ ಅಂದ್ರೆ ನಮ್ಮಲ್ಲಿ 600 ಜನರನ್ನು ಹತ್ತಷ್ಟು ಗುಂಪುವಾಗಿ ಮಾಡಿ ಅದು ನಮ್ಮನ್ನೆಲ್ಲ ಬೆದರಿಕೆ ಮಾಡಿದ್ದಾರೆ ಸರ್. ಒಂದಷ್ಟು ರೈತರು ಎಲ್ಲಿದ್ದಾರೆ ಅಂತಾನೆ ನಮ್ಗೆ ಹೇಳ್ತೀರಾ ನಮ್ಮನ್ನ ಬೆದರಿಸ್ತಾ ಇದಾರೆ ಸರ್ ಇಲ್ಲಿ. ಅಂದ್ರೆ ಏನು ಪೊಲೀಸರು ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗಿದಾರಾ? ಏನ್ ಕತೆ? ಪೊಲೀಸರು ಹೆಣ್ಣು ಮಕ್ಕಳನ್ನು ದನಗಳನ್ನೇ ಎಳೆದಂಗೆ ಎಳ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಸರ್. ನೀವು ನೋಡ್ಬೋದು ಫೇಸ್ಬುಕ್ ವಿಜುವಲ್ಸ್ ಎಲ್ಲ ನಮ್ಮ ಫೇಸ್ಬುಕ್ ಗಳಲ್ಲಿ ನೋಡಿ ದನಗಳನ್ನೇ ಯಾವ ರೀತಿ ಎಳ್ಕೊಂಡು ಹೋಗಿರ್ತಾರ. ಒಂದು 60 ವರ್ಷದ ಅಜ್ಜಿ ನಾನು ಬರಲ್ಲ, ನಾನು ಯಾಕೆ ಬರ್ಬೇಕು ಅಂತ ಇದಕ್ಕೆ ಕಪಾಳಕ್ಕೆ ಹೊಡೆದು ನೀನೇನು ಬರೋದಿಲ್ಲ ಅಂತ ಹೇಳೋದಕ್ಕೆ ರೋಡ್ ಮೇಲೆ ಕೂತ್ಕೊಳ್ಳಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದೆ ಅಂತ ಹೇಳ್ಕೊಂಡು ಬಂದಿದ್ದಾರೆ ಸರ್. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಕೈ ಕಾಲುಗಳಲ್ಲಿ ತಲುಸ್ಕೊಂಡು ಹೋಗಿದೆ ಸರ್. ಆತರ ಹೇಳ್ತಾ ಇದ್ದಾರೆ ರಸ್ತೆ ಮೇಲೆ. ಓಕೆ ಥ್ಯಾಂಕ್ ಯು ಉಮಾ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದೀಗ ನಮ್ಮ ಜೊತೆಗೆ ಇನ್ನೋರ್ವ ರೈತ ಹೋರಾಟಗಾರ ಜಯಪ್ರಕಾಶ್ ಅನ್ನೋರು ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್ ಅವರೇ, ನಿರಂತರವಾಗಿ 1 ವರ್ಷದಿಂದ ನೀವು ಈ ರೀತಿಯಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ. ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಏನಾಯ್ತು ಸರ್? ನಿರಂತರವಾಗಿ 1 ವರ್ಷ ಅಲ್ಲ ಸರ್, 2 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. 2,500 ಎಕರೆ ನಾವು ಫಲವತ್ತಾದ ಭೂಮಿನ KDB-ನವರು ವಶಪಡಿಸ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದಾರೆ. ಆಲ್ರೆಡಿ ಹೈಕೋರ್ಟ್ ಅಲ್ಲಿ ಕ್ವಾಶ್ ಆಗಿದೆ. ಅದ್ರ ವಿರುದ್ಧವಾಗಿ ನಾವೊಂದು ಮನವಿ ಪತ್ರ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಎಲ್ಲ ಇನ್ಫಾರ್ಮೇಶನ್ ಮಾಡಿ ಎಲ್ಲಾನು ನಾವು ಒಂದು 8 ಬಸ್ಸಲ್ಲಿ ನಾವು ಹೊಡ್ತಾ ಇದ್ವಿ ಸರ್. ಬೆಳಗ್ಗೆ ನಾವು ಚಂದಾಪುರದಿಂದ ಅವರೇ ನಮ್ಮನ್ನ ಪೊಲೀಸ್ನವ್ರಿಗೆ ಕರ್ಕೊಂಡ್ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮನ್ನ ಒಂದು ಜಾಗನ ನಿಗದಿಪಡಿಸಿದ್ರು. ಅವರು ಒಂದು 20 ಜನ ಬಂದು ಮನವಿ ಪತ್ರ ಕೊಡ್ಬೇಕಂದ್ರು. ನಾವೆಲ್ಲ ಒಪ್ಕೊಂಡು ಅವ್ರ ಜೊತೆ ನಾವು ಪೊಲೀಸವ್ರು ನಮ್ಮ ಮುಂದೆ ಇದ್ರು, ಬಸ್ಗಳು ನಾವು ಅವ್ರ ಹಿಂದೆ ಬರ್ತಾ ಇದ್ವಿ ಸರ್. ಈ ಸೇಂಟ್ ಜಾನ್ಸ್ ಹಾಸ್ಪಿಟಲ್ ಹತ್ರ ಬಂದಾಗ ತಡೆದ್ಬಿಟ್ಟು ಸರ್, ಇಲ್ಲಿಂದ ಆಚೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್ ಎಲ್ಲ.
ಅಲ್ಲಿ ಬಂದ ತಕ್ಷಣನೇ ಬೇರೆ ಕಡೆ ಡೈವರ್ಷನ್ ಎಲ್ಲರೂ ಇಳಿಸ್ಬಿಟ್ಟು ಮತ್ತೆ ಅವರೇ ತಂದಂತ ವಾಹನಗಳಲ್ಲಿ ನಮ್ಮ ರೈತ ಮಹಿಳೆಯರನ್ನ ರೈತರನ್ನ ಎಲ್ಲ ಹೀನಾಮಾನ ಹೇಳ್ಕೊಂಡು ಬಸ್ಗಳಿಸ್ಕೊಂಡಿದ್ದಾರೆ ಸರ್ ಎಲ್ಲ ಬಸ್ಸಲ್ಲಿ. ಮತ್ತೆ ಮ್ಯಾನ್ ಹ್ಯಾಂಡ್ಲಿಂಗು ಎಲ್ಲ ಆಕ್ಚುಲಿ ಎಲ್ಲ ನೋಡಿ ಪಾಪ ರೈತರು ಮಹಿಳೆಯರಿಗೆಲ್ಲ ಕೈಗಳು ತರ್ಚ್ಕೊಂಡು 3 ಜನ 4 ಜನ ಎಳ್ದಾಡ್ಕೊಂಡು ಮಹಿಳೆಯರನ್ನ ಬಸ್ಗಳಲ್ಲಿ ಅವ್ರದೇ ಆದ ಬಸ್ಗಳಲ್ಲಿ ತುಂಬಿಸ್ಕೊಂಡು ಒಬ್ಬೊಬ್ಬ ಒಂದೊಂದು ಬಸ್ ಒಂದೊಂದು ಬೇರೆ ಕಡೆ ಡೈವರ್ಟ್ ಮಾಡಿದ್ದಾರೆ. ನಮ್ಮನ್ನು ಸಹಿತ ಎಲ್ಲ ರೈತ ಮುಖಂಡು ನಾನು ಗೌರವಾಧ್ಯಕ್ಷನಾಗಿ ನನ್ನನ್ನು ಸಹಿತ ಎಲ್ಲ ಬಸ್ಸಲ್ಲಿ ಎತ್ತಾಕೊಂಡು ಹೋಗಿ ಆಡುಗೋಡಿ ಕ್ವಾರ್ಟರ್ಸ್ ಅಲ್ಲಿ ಬಿಟ್ಟರು ಸರ್ ನಮ್ಮನ್ನ. ಅಲ್ಲಿ ಹೋದ್ರೆ ಎಲ್ಲ ಏನು ಒಂದು ಫಸ್ಟ್ ಏಡ್ ಬಾಕ್ಸ್ ಇಲ್ಲ, ಒಂದು ಆಂಬುಲೆನ್ಸ್ ಇಲ್ಲ. ನಮ್ಮ ದೇವರಾಜ್ ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷ ಸರ್, ಹೋರಾಟಗಾರ ಸಮಿತಿ ಅಧ್ಯಕ್ಷ ಅವ್ರನ್ನ ಫುಲ್ ಮ್ಯಾನ್ ಹ್ಯಾಂಡ್ಲಿಂಗು ಎಲ್ಲಂದ್ರೆ ಅಲ್ಲಿ ಹೊಡೆದಾಕಿದ್ದಾರೆ. ಮತ್ತೆ ಇನ್ನೊಬ್ರು ರಂಗರಾಜು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮೇಲೆ ಏಟಾಗಿ ಅವ್ರನ್ನೆಲ್ಲ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗೋಣ ಒಂದು ಆಂಬುಲೆನ್ಸ್ ಹೋಗಿ ಒಂದು 20 ನಿಮಿಷ ರಿಕ್ವೆಸ್ಟ್ ಮಾಡಿದ್ವಿ ಸರ್, ಒಂದು ಆಂಬುಲೆನ್ಸ್ ಬಂದಿಲ್ಲ ಅಲ್ಲಿಗೆ. ನಮ್ ದೇವರಾಜ್ ಅವರು ಹಾರ್ಟ್ ಪೇಷಂಟ್, ಅವ್ರನ್ನ ತುಂಬಾ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಹೊಡೆದು ಲಾಟಿನಲ್ಲಿ ಹೊಡೆದು ಅವ್ರಿಗೆ ಸೀರಿಯಸ್ ಸರ್. ಈಗ ಅವ್ರನ್ನ ಕರ್ಕೊಂಡ್ ಬಂದೀಗ ನಾನೇ ಅಲ್ಲಿ ಒಂದು ಆಂಬುಲೆನ್ಸ್ ಸಿಕ್ಕಿಲ್ಲ ಸರ್ ಲೋಕಲ್ ಅಲ್ಲಿ. ಎಷ್ಟು ಕೇಳಿದ್ವಿ ಅಲ್ಲಿ ಪೊಲೀಸರು 100 ಜನ ಇದ್ದಾರೆ, ನಿಮ್ದು ಏನ್ ಕಷ್ಟ ಸುಖ ಅಂತ ವಿಚಾರಿಸಿಲ್ಲ. ನಾನು ಬೇರೆ ಯಾವ್ದೋ ಒಂದು ಮಾರುತಿ ವ್ಯಾನ್ ತರಿಸ್ಕೊಂಡು ನಾವು ಅವ್ರನ್ನೆಲ್ಲ ಅದು ಬೇಕಾದ್ರೆ ವಿಡಿಯೋ ಕ್ಲಿಪ್ ಕಳಿಸ್ತೀವಿ ನೋಡಿ. ಅವ್ರನ್ನ ನಾವೇ ಓನಾಗಿ ನಾವು ಕಾರಲ್ಲಿ ಎತ್ತಾಕೊಂಡು ಬಂದು ಎಮರ್ಜೆನ್ಸಿ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಎಮರ್ಜೆನ್ಸಿನಲ್ಲಿ ನಾವೀಗ ಫಸ್ಟ್ ಏಡ್ ಮಾಡ್ತಾ ಇದ್ದಾರೆ. ಅವ್ರು ಎಮರ್ಜೆನ್ಸಿನಲ್ಲಿ ಇದ್ದಾರೆ. ಅವ್ರಿಗೆ ಯಾವ ತರ ಇದೆ ಅಂದ್ರೆ ಅವ್ರಿಗೆ ಈಗ ಸ್ಕ್ಯಾನಿಂಗ್ ಆಗ್ತಾ ಇದೆ, ECG ರಿಪೋರ್ಟ್ ECG ಮಾಡ್ತಾ ಇದ್ದಾರೆ. ತುಂಬಾ ಸೀರಿಯಸ್ ಇದ್ದಾರೆ ಸರ್ ಅವರು. ಅಲ್ಲ, ಪೊಲೀಸರು ಯಾಕೆ ಇಷ್ಟೊಂದು ರಾಕ್ಷಸರಿ ರೀತಿಯಲ್ಲಿ ಯಾಕೆ ಇಲ್ಲಿ ವರ್ತನೆ ಮಾಡಿರೋದು? ಅಂದ್ರೆ ಶಾಂತವಾಗಿ ಇದ್ದಂತ ಪ್ರತಿಭಟನೆ ತಾನೇ ಇದು ಸರ್. ನಾವು ಶಾಂತವಾಗಿ ಯಾರೋ ಒಬ್ರು ಒಂದು ಪ್ರೊಟೆಸ್ಟ್ ಮಾಡೋದಾಗ್ಲಿ, ಒಂದು ಸರ್ಕಾರದ ವಿರುದ್ಧವಾಗಿ ಒಂದು ನಾವೇನು ಘೋಷಣೆ ಯಾರಕ್ಕೆ ಹೋಗಿಲ್ಲ. ನಾವು ಶಾಂತಿಯುತವಾಗಿ ಮನವಿ ಪತ್ರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಫೀಸರ್ಸ್ಗೂ ಹೇಳಿದೀವಿ. ಅವ್ರ ಉದ್ದೇಶ ಏನಂತ ಇದು ಗೊತ್ತಿಲ್ಲ ಸರ್. ಉದ್ದೇಶನೇ ರೈತರು ಭೂಮಿನ ಕಬಳಿಸ್ಬೇಕಷ್ಟೇ. ಈ ಗೌರ್ಮೆಂಟ್ ರೈತರ ಭೂಮಿಯನ್ನ ಕಬಳಿಸ್ಬೇಕು. ಈ ತರ ಮಾಡ್ಬಿಟ್ರೆ ಇನ್ನೊಂದಿನ ನಾವು ಬೆಂಗಳೂರು ಒಳಗಡೆ ಇವ್ರು ಬರಲ್ಲ, ನಾವು ಏನ್ ಬೇಕಾ ನಾವು ಮಾಡ್ಕೋಬಹುದು, ನೋಟಿಫಿಕೇಶನ್ ಮಾಡ್ಬಿಟ್ರೆ ಇವ್ರು ಏನು ಮಾಡಕ್ಕಾಗಲ್ಲ ಅಂತ ಉದ್ದೇಶ ಸರ್ಕಾರದ ಉದ್ದೇಶ ಸರ್ ಇದು. ನೋಡಿ, ಈಗ ಆಸ್ಪತ್ರೆನಲ್ಲಿ ಇದ್ದಾರೆ, ಯಾರೋ ಒಬ್ರು ಬಂದು ಇಲ್ಲಿ ನೋಡ್ತಾ ಇಲ್ಲ ಸರ್. ಯಾರೋ ಒಬ್ರು ಪೊಲೀಸರಾಗ್ಲಿ ಬಂದ್ ನೋಡಿಲ್ಲ. ಅವ್ರ ಮೊಫ್ತಿನಲ್ಲಿ ಯಾರೋ ಒಬ್ರನ್ನ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ ಸರ್. ಓಕೆ, ಧನ್ಯವಾದ ಜಯಪ್ರಕಾಶ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಮಾನ್ಯ ನಮ್ಮ ಘನತೆ ಹೊತ್ತ ಪೊಲೀಸ್ ಇಲಾಖೆಯವರು ಯಾವ ತರ ನಡ್ಕೊಂತಾ ಇದ್ದಾರೆ ಅಂದ್ರೆ, ಈಗ ರೈತರಿಗೆ ನಮ್ಮ ದೌರ್ಜನ್ಯ, ನಮ್ಮ ದಬ್ಬಾಳಿಕೆ ನಾವ್ ಏನಂತ ತೋರ್ಸೋದಕ್ಕೆ ಒಂದು ವೇದಿಕೆ ಮಾಡ್ಕೊಂಡು ಮಹಿಳೆಯರು ಅನ್ನೋದೇ, ವೃದ್ಧರು ಅನ್ನೋದೇ ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡಿ ಈ ತರ ಒಂದೊಂದು ವಾಹನವನ್ನು ಒಂದೊಂದು ಕಡೆ ಕರೆತಂದು ವಿಚಿತ್ರವಾದ ರೀತಿಯಲ್ಲಿ ನಡ್ಕೊಂಡಿರುತ್ತಾರೆ. ನಮ್ಮ ಘನತೆ ಹೊತ್ತ ಪ್ರಿಯಾಂಕಾ ಖರ್ಗೆಯವರು ಕುಮ್ಮಕ್ಕು ಕೊಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳ ಕೈಯಲ್ಲಿ ಈ ರೀತಿ ದೌರ್ಜನ್ಯ ಮಾಡಿಸುವುದು ಎಷ್ಟು ಮಾತ್ರ ಸರಿ ಎಂದು ನಾನು ನಾಗರಿಕರಲ್ಲಿ ತಿಳಿಸಲು ಬಯಸುತ್ತೇನೆ. ಏನು ನಾವು ಇವತ್ತು KDB ಆಫೀಸಿಗೆ ಆನೇಕಲ್ ಭಾಗ ಸರ್ಜಾಪುರ ಹೋಬಳಿಯಲ್ಲಿ 2,500 ಎಕರೆಗೆ ಏನು ಭೂಸ್ವಾಧೀನವನ್ನು ಅಧಿಸೂಚನೆ ಹೊರಡಿಸಿದ್ದಾರೆ ರಾಜ್ಯಪತ್ರದಲ್ಲಿ. ಆ ರಾಜ್ಯಪತ್ರದಲ್ಲಿರುವ ಅಧಿಸೂಚನೆಯ ವಿರುದ್ಧನೇ ಅದಕ್ಕೋಸ್ಕರ ನಾವು ನಮ್ಗೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ KDB ಆಫೀಸ್ಗೆ ಹೋಗ್ತಾ ಇದ್ವಿ. ನಾವು ಅವ್ರ ಜೊತೆ ಚರ್ಚೆ ಮಾಡಿ ಹೋಗ್ತಾ ಇದ್ವಿ. ಮಾರ್ಗ ಮಧ್ಯದಲ್ಲಿ ಪೊಲೀಸ್ ಅವರು ನಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ಬಂದು ಇಲ್ಲಿ ಆಡುಗೋಡಿ ಗ್ರೌಂಡ್ಗೆ ಕರ್ಕೊಂಡ್ಬಂದು ಬಿಟ್ಟು ನಮ್ಮ ರೈತರ ಮೇಲೆ ದಬ್ಬಾಳಿಕೆ ಮಾಡಿ, ಮಹಿಳೆಯರ ಮೇಲೆ ಬಲವಂತವಾಗಿ ಅವರ ಮೇಲೆ ಹೊಡೆದಾಟಗಳನ್ನ ಮಾಡಿ ನಮ್ಮನ್ನೆಲ್ಲ ಬಂಧಿಸಿ 4-5 ಜಾಗಗಳಿಗೆ ಒಂದೊಂದು ಬಸ್ನ ಕಳ್ಸಿಕೊಟ್ಟಿದ್ದಾರೆ. ಇಲ್ಲಿವರೆಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.